ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಂಡಿನಸ್ ವರ್ಲ್ಡ್ ಚಾನಲನ್ನು. ನಮ್ಮ ಚಾನಲ್ಗೆ ನೀವೇನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಇನ್ ಆಪ್ಷನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು. ಅಂದಹಾಗೆ ಇವತ್ತಿನ ವಿಷಯ ಬಂದು, ಯಾವುದೇ ದೇವಾಲಯದ ದರ್ಶನ ಆಗಿರ್ಬೋದು ಅಥವಾ ಒಂದೊಳ್ಳೆ ಕಿರು ಪ್ರವಾಸ ಆಗಿರ್ಬೋದು, ನಮ್ಮ ಮನಸ್ಸಿಗೆ ಉಲ್ಲಾಸವನ್ನು ತರುತ್ತೆ. ಅದೇ ರೀತಿಯಾಗಿ ಒಂದೊಳ್ಳೆ ಸಹಸಂಬಂಧಗಳನ್ನು ನಮ್ಮ ಒಡನಾಡಿಗಳ ಜೊತೆ ಬೆಳೆಸ್ಕೊಳ್ಳೋದಕ್ಕೆ ಇದು ಒಳ್ಳೆಯ ಒಂದು ಅವಕಾಶ ಅಂತಲೇ ಹೇಳ್ಬೋದು. ನಿಮಗೆಲ್ಲ ಏನನ್ಸುತ್ತೆ, ನೀವು ಯಾವಾಗಾದರೂ ಈ ರೀತಿ ಕಿರು ಪ್ರವಾಸವನ್ನು ಹೊರಟಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿ ನೀವು ಯಾವೆಲ್ಲ ಒಂದು ಹಿಸ್ಟಾರಿಕಲ್ ಪ್ಲೇಸಸ್ನ ಇಷ್ಟಪಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಇಲ್ಲಿ ನಾವು ಹೊರಟಿದ್ದೀವಿ ಮುಂಜಾನೆ ಸಮಯದಲ್ಲಿ. ಇನ್ನೂ ಮುಂಚೆನೇ ಬಿಡಬೇಕಿತ್ತು, ಒಂದು ಸ್ವಲ್ಪ ಲೇಟ್ ಆಯಿತು. ಬಟ್ ಇಟ್ಸ್ ಓಕೆ, ದ ವೆದರ್ ಈಸ್ ವೆರಿ ಕೂಲ್. ತುಂಬಾ ತಂಪಾದ ವಾತಾವರಣ. ಈ ಒಂದು ಸಮಯದಲ್ಲಿ ಯಾವುದೇ ಒಂದು ಜರ್ನಿ ಅನ್ನೋದು ಸ್ಟಾರ್ಟ್ ಮಾಡಿಕೊಂಡ್ರೆ ಆದಷ್ಟು ಒಳ್ಳೆಯದು ಅಂತ ಹೇಳ್ಬೋದು. ಸೊ ಹಾಗಾಗಿ ನಾವು ಮುಂಜಾನೆ ಹೊರಟಿದ್ದೀವಿ. ಹಾಗೆ ಮನೆಯಲ್ಲಿ ಪೂಜೆಯನ್ನು ಮುಗಿಸಿ ನೀವು ನೋಡ್ತಾ ಇರ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ಈ ವ್ಯೂ ನೋಡ್ತಾ ನೀವು ಸಹ ಎಂಜಾಯ್ ಮಾಡಿಕೊಂಡು ವಿಡಿಯೋನ ನೋಡಿ. ಹ್ಯಾವ್ ಸಮ್ ಕಪ್ ಆಫ್ ಟೀ ಆ್ಯಸ್ ವೆಲ್. ಅಂದಹಾಗೆ ನಾವಿಲ್ಲಿ ಒಂದು ಪ್ರವಾಸವನ್ನು ಕೈಗೊಂಡಂತಹ ಉದ್ದೇಶ ಎಲ್ಲಿಗೆ, ಹಾಗೆ ಯಾಕೆ ಕೈಗೊಂಡ್ವಿ ಅನ್ನೋದನ್ನು ನಿಮಗೆ ತಿಳಿಸಲೇಬೇಕು ಅಲ್ವಾ. ಸೊ ನಾವಿಲ್ಲಿ ಹೊರಟಿರ್ತಕ್ಕಂಥ ದೇವಾಲಯದ ಹೆಸರು ಅಕ್ಕಾಯಮ್ಮ ಟೆಂಪಲ್ ಅಂತ. ಇದು ಉತ್ತನಹಳ್ಳಿ ಬೆಟ್ಟದ ಒಂದು ದೇವಿಯ ಹೆಸರಾಗಿದೆ ಅಥವಾ ದೇವಾಲಯದ ಹೆಸರಾಗಿದೆ. ಈ ಒಂದು ದೇವಾಲಯದ ಒಂದು ಪ್ರಾಮುಖ್ಯತೆ ಏನು ಅಂತ ಮುಂದೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅಂದಹಾಗೆ ಇದು ಎಲ್ಲಿ ಲೊಕೇಶನ್ ಇದೆ ಇದರದ್ದು ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋಣ. ಇದು ನಾವು ಹೊರಟಿರುವಂತಹ ಡೈರೆಕ್ಷನಿಂದ ಹೇಳಬೇಕು ಅಂದರೆ, ನಾವು ದೇವನಹಳ್ಳಿ ಡೈರೆಕ್ಷನಲ್ಲಿ ಹೊರಟಿರುವಂಥದ್ದು. ಸೊ ದೇವನಹಳ್ಳಿಯಿಂದ ನಾವು ಬ್ಯಾಂಗ್ಳೂರ್ ಡೈರೆಕ್ಷನ್ ಕಡೆಗೆ ಹೋಗಬೇಕಾದ್ರೆ ವಿದ್ಯಾನಗರ ಕ್ರಾಸಿಂದ ಲೆಫ್ಟ್ಗೆ 5 ಕಿಲೋಮೀಟರಷ್ಟು ಡಿಸ್ಟೆನ್ಸಲ್ಲೇ ನಮಗೆ ಈ ಒಂದು ದೇವಾಲಯ ಸಿಗ್ತಕ್ಕಂಥದ್ದು. ಈ ಒಂದು ದೇವಾಲಯಕ್ಕೆ ನಮ್ಮ ಒಂದು ಹರಕೆ ಅನ್ನೋದು ಎವ್ರಿ ಇಯರ್ ಇರುತ್ತೆ. ಈ ಒಂದು ದೇವಿ ದರ್ಶನವನ್ನು ಮಾಡುವಂಥದ್ದು. ನನ್ನ ತವ್ರ ಮನೆಯಲ್ಲಿದ್ದಾಗಲೂ ಅಷ್ಟೇ, ನಾನು ಚಿಕ್ಕಂದಿನಿಂದನೂ ಸಹ ಈ ಒಂದು ದೇವಾಲಯವನ್ನು ವಿಸಿಟ್ ಮಾಡ್ತಾ ಬರ್ತಾ ಇದ್ದೀನಿ. ಮೋರ್ ದ್ಯಾನ್ 10 ಟೈಮ್ಸ್ ನಾನು ಈ ಒಂದು ದೇವಾಲಯವನ್ನು ವಿಸಿಟ್ ಮಾಡಿರ್ತೀನಿ. ಇಲ್ಲಿ ನನಗೊಂದು ಸೆಂಟಿಮೆಂಟ್ ಸಹ ಇದೆ ಈ ಒಂದು ದೇವಾಲಯದಲ್ಲಿ. ಸೊ ಹಾಗಾಗಿ ಈ ಒಂದು ದೇವಸ್ಥಾನಕ್ಕೆ ಹೋದರೆ ನನ್ನ ಹಿರಿಯರ ಆಶೀರ್ವಾದನೇ ನನಗೆ ಸಿಕ್ಕಿದ ಹಾಗೆ, ನನ್ನ ತಂದೆ ತಾಯಿ ಆಶೀರ್ವಾದ ಸಿಕ್ಕಿದ ಹಾಗೆ ಫೀಲ್ ಆಗುತ್ತೆ. ದೇವಸ್ಥಾನಕ್ಕೆ ಬೇಗ ರೀಚ್ ಆಗೋ ಒಂದು ಉದ್ದೇಶದಿಂದ ಶಾರ್ಟ್ಕಟ್ಟನ್ನು ತಗೊಳ್ಳೋಣ ಅಂತ ಏರ್ಪೋರ್ಟ್ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ದೇವನಹಳ್ಳಿಯಿಂದ ಏರ್ಪೋರ್ಟ್ ದಾರಿಯನ್ನು ತಗೊಂಡು ಶಾರ್ಟ್ಕಟ್ಟನ್ನು ಹುಡ್ಕೊಂಡು ಹೋಗ್ತಾ ಇರೋವಂಥದ್ದು. ಸೊ ನೀವು ನೋಡ್ಬೋದು ಏರ್ಪೋರ್ಟ್ ಒಂದು ವ್ಯೂ ಎಷ್ಟು ಸುಂದರವಾಗಿದೆ ಅಂತ. ನಾವಿಲ್ಲಿ ವಿಸಿಟ್ ಮಾಡ್ತಾ ಇರ್ತಕ್ಕಂಥ ದೇವಾಲಯ ಬೆಟ್ಟದ ಮೇಲೆ ಇರ್ತಕ್ಕಂಥ ಒಂದು ದೇವಾಲಯ. ಸೊ ಇಲ್ಲಿ ನಾವು ಸಮ್ಮರಲ್ಲಿ ವಿಸಿಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಆದಷ್ಟು ಒಂದು ತಂಪಾದ ಒಂದು ಟೈಮಲ್ಲಿ ಅಥವಾ ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೈಮೇ ನಾವು ವಿಸಿಟ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ನಮಗೆ ವಾಕ್ ಮಾಡಲಿಕ್ಕೆಲ್ಲ ಕಷ್ಟ ಆ್ಯಂಡ್ ಆಲ್ಸೋ ತುಂಬಾ ಟಯರ್ಡ್ ಆಗಿಬಿಡ್ತೀವಿ. ದರ್ಶನಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ. ಮಕ್ಕಳನ್ನ ಹಾಕೊಂಡಂತೂ ಇಟ್ ಈಸ್ ಇಂಪಾಸಿಬಲ್ ಟು ವಿಸಿಟ್ ದಿಸ್ ಟೆಂಪಲ್. ಸೊ ಹಾಗಾಗಿ ಆದಷ್ಟು ಮುಂಜಾನೆ ಹೋಗೋದು ತುಂಬಾ ಉತ್ತಮ. ಸೊ ನಾವಿಲ್ಲಿ ಟೆಂಪಲನ್ನು ರೀಚ್ ಆಗಿದ್ದೀವಿ. ನೀವು ನೋಡ್ಬೋದು ಎಷ್ಟೊಂದು ಜನಸಾಗರ ಇದೆ ಅಂತ. ಮೇಲೆ ನೀವು ನೋಡ್ಬೋದು ಸಣ್ಣ ಸಣ್ಣ ಇರುವೆಗಳ ಥರ ಕಾಣಿಸ್ತಾ ಇದ್ದಾರೆ ಜನರು. ಸೊ ಇಲ್ಲಿ ನೀವು ಗಮನಿಸೋದಾದರೆ ಮೆಟ್ಟಿಲು ದಾರಿ ಸಹ ಇದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 2 ವೀಲರ್ ಸಹ ಬರ್ಬೋದು ಆ್ಯಂಡ್ ಆಲ್ಸೋ 4 ವೀಲರ್ಸ್ಗೂ ಸಹ ಅವಕಾಶ ಇದೆ. ಇಲ್ಲಿ ಮೆಟ್ಟಿಲು ದಾರಿ ಇರೋದ್ರಿಂದ ಬಿಸಿಲು ಕಾಲ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಎಲ್ಲ ಭಕ್ತಾದಿಗಳಿಗೂ ಸಹ ಅನುಕೂಲ ಆಗಲಿಕ್ಕೆ ಒಂದು ರೀತಿ ಶೆಡ್ಡನ್ನು ಇಲ್ಲಿ ಅರೇಂಜ್ ಮಾಡಿದ್ದಾರೆ ಥ್ರೂ ಸ್ಟೆಪ್ಸ್ ಹೋಗೋರಿಗೆಲ್ಲನೂ. ಸೊ ವಿಚ್ ಈಸ್ ಗುಡ್. ಆ್ಯಂಡ್ ನಮಗೆ ಇಲ್ಲಿ 4 ವೀಲರಲ್ಲಿ ಹೋಗ್ತಾ ಇರೋದ್ರಿಂದ ನಾವು 4 ವೀಲರ್ನ ಪಾರ್ಕ್ ಮಾಡಲಿಕ್ಕೆ ಬೇರೆ ದಾರಿ ಇದೆ ಬೆಟ್ಟದ ಹಿಂದೆ. ಸೊ ನಾವು ಹೋಗ್ತಾ ಇದ್ದೀವಿ, ನೀವು ನೋಡ್ಬೋದು. ಒಂಚೂರು ಸುಸ್ತಾಯಿತು ನಮಗೆ, ಬಟ್ ಇಟ್ಸ್ ಓಕೆ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದ್ವಿ.
ಸಂಹಾವ್ ಹೇಗೂ ಲೇಟಾಗಿದ್ದೀವಿ ಅಂತ ಪಾರ್ಕ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ಬೆಟ್ಟದ ಒಂದು ಹೈಟ್ಸಲ್ಲಿ ಹೋಗ್ತಾ ಇರೋಂಥದ್ದು. ಇಲ್ಲಿ ನಾವು ಕಾರನ್ನು ಪಾರ್ಕ್ ಮಾಡ್ಬೋದಾಗಿದೆ. ಸೊ ನೀವು ನೋಡ್ಬೋದು ಆಲ್ರೆಡಿ ಎಷ್ಟೊಂದು 4 ವೀಲರ್ಸ್ ಇಲ್ಲಿ ನಿಂತಿದೆ ಅನ್ನೋದನ್ನು. ನಾನು ಚಿಕ್ಕ ಮಗು ಇದ್ದಾಗ ಈ ಒಂದು ಟೆಂಪಲನ್ನು ವಿಸಿಟ್ ಮಾಡಿರೋ ನೆನಪು ನನಗೆ ಇನ್ನೂ ಚೆನ್ನಾಗಿ ಇದೆ. ಯಾಕೆ ಅಂತಂದರೆ ಈ ಒಂದು ಟೆಂಪಲಲ್ಲಿ ಅಷ್ಟಾಗಿ ಇವಾಗಿದ್ದಷ್ಟು ಫೆಸಿಲಿಟೀಸ್ ಇಲ್ಲದೇ ಇದ್ರೂ ಸಹ ನಾವು ಪೇರೆಂಟ್ಸ್ ಜೊತೆ ಅಥವಾ ಕುಟುಂಬದ ಜೊತೆ ಬಂದು ಇಲ್ಲೇ ಅಡುಗೆ ಮಾಡ್ಕೊಂಡು ತಿಂದು ಎಂಜಾಯ್ ಮಾಡ್ತಾ ಇದ್ದಷ್ಟು ಆ ಒಂದು ಖುಷಿ ಅನ್ನೋದು ನನಗೆ ಮರಿಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ಈ ಒಂದು ಟೆಂಪಲ್ ಅಂತಕ್ಕಂಥದ್ದು ನನಗೆ ತುಂಬಾ ಸೆಂಟಿಮೆಂಟ್ ಇರೋವಂಥ ಟೆಂಪಲ್, ಹಾಗೆ ನನ್ನ ಕುಟುಂಬದವ್ರನ್ನೆಲ್ಲ ನೆನೆಸೋವಂಥ ಒಂದು ಟೆಂಪಲ್ ಆಗಿದೆ. ಸೊ ನೀವು ನೋಡ್ಬೋದು ಯಾವ ರೀತಿ ಸ್ಲೋಪ್ ಅನ್ನೋದಿದೆ ಬೆಟ್ಟಕ್ಕೆ ಅನ್ನೋದು. ಇಲ್ಲಿ ಗೋಪುರವನ್ನು ನೀವು ನೋಡ್ತಾ ಇರ್ಬೋದು, ಅದೇ ಒಂದು ಮೇನ್ ಎಂಟ್ರೆನ್ಸ್ ಆ್ಯಕ್ಚುಲಿ. ಸೊ ಇಲ್ಲಿ ನೀವು ಹತ್ತಬೇಕು ಅಂತಂದರೆ ಒಂದು ಸ್ವಲ್ಪ ಎನರ್ಜಿ ಇರಬೇಕು. ಚಿಕ್ಕ ಬೆಟ್ಟ ಆದ್ರೂ ಸಹ ಅರ್ಲಿ ಮಾರ್ನಿಂಗ್ ನಾವು ಎಂಟಿ ಸ್ಟಮಕಲ್ಲಿ ಇರ್ತೀವಿ. ಸೊ ಯಾರೆಲ್ಲ ಮಕ್ಕಳಿರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಅವನ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ. ಸೊ ಇನ್ನೇನು ಟೆಂಪಲನ್ನು ರೀಚ್ ಆಗಿಬಿಟ್ಟಿದ್ದೀವಿ, ಇನ್ನೇನು ದೇವಿಯ ದರ್ಶನವನ್ನು ಮಾಡ್ಕೊಳ್ಳೋದೇ ತಡ. ಇಲ್ಲಿನ ದೇವಿಯ ದರ್ಶನಕ್ಕೆ ಹೋಗಲಿಕ್ಕೂ ಮುಂಚೆ ನಾವು ನಮ್ಮ ಚಪ್ಪಲಿಗಳೇನಿರುತ್ತೆ ಅಥವಾ ಶೂಸ್ ಏನಿರುತ್ತೆ ಅವುಗಳನ್ನೆಲ್ಲ ಹೊರಗಡೆನೇ ಬಿಟ್ಟು ಹೋಗಬೇಕಾಗತ್ತೆ. ಸೊ ಇದಕ್ಕೆ ಅಂತ ಒಂದು ರೀತಿ ಸಣ್ಣ ಸಣ್ಣ ಶಾಪ್ಸ್ ಅನ್ನೋದು, ಅಂಗಡಿಗಳಂತಕ್ಕಂಥದ್ದು ಇದ್ದಾವೆ. ಸೊ ಅಲ್ಲಿ ನಾವು ಬಿಟ್ಟು ಹೋಗ್ಬೋದಾಗಿದೆ. ನೋಡ್ತಾ ಇದ್ದೀರಲ್ವಾ, ಪುಟ್ಟ ಪುಟ್ಟ ಶಾಪ್ಸ್ ಅನ್ನೋದು ರೆಗ್ಯುಲರ್ ಆಗಿ ಯಾವುದೇ ರೀತಿ ಪ್ರಸಾದಗಳಾಗಿರ್ಬೋದು, ಬುರುಗಾಗಿರ್ಬೋದು, ಇಲ್ಲಿ ನಾವು ಕೊಂಡ್ಕೊಳ್ಳೋವಂಥ ಒಂದು ಅವಕಾಶ ಇದೆ. ನೀವು ನೋಡ್ಬೋದು ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಒಂದು ರೀತಿ ಆಟಿಕೆಗಳಂತಕ್ಕಂಥದ್ದು ಇಲ್ಲಿ ಸಿಗ್ತಕ್ಕಂಥದ್ದು ಮಕ್ಕಳಿಗೆ. ಸೊ ಅಫ್ಕೋರ್ಸ್ ಯೂಟ್ಯೂಬರ್ ಆಗಿಬಿಟ್ರೆ ವ್ಲಾಗಿಂಗ್ ಮಾಡೋದಂತೂ ತುಂಬಾ ಕಷ್ಟ ಹೇಳ್ರಿ. ಒಂದು ರೀತಿ ಶೈ ಫೀಲಿಂಗ್ ಇರೋ ನನ್ನಂಥವ್ರಾದರೆ ವಿಚ್ ಈಸ್ ಕ್ವೈಟ್ ಎಂಬ್ಯಾರಸಿಂಗ್ ಅಂತಲೇ ಹೇಳ್ಬೋದು. ಜನ ಎಲ್ಲ ಹಾಗೇ ನೋಡ್ತಾಯಿದ್ರು ನಾನು ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತಾಯಿದ್ರೆ. ಸೊ ಟೆಂಪಲನ್ನು ರೀಚ್ ಆದ ತಕ್ಷಣ ಮೊದಲು ನಾವು ಪೂಜೆ ಮಾಡಬೇಕಾಗಿರೋವಂಥದ್ದು, ಇಲ್ಲಿ ತ್ರಿಶೂಲವನ್ನು ಇಟ್ಟಿರ್ತಾರೆ ಶಿವ ಹಾಗೂ ಪಾರ್ವತಿಯ ವಿಗ್ರಹದ ಮುಂದೆ. ಸೊ ಅಲ್ಲಿ ನಾವು ಪೂಜೆಯನ್ನು ಸಲ್ಲಿಸ್ಕೋಬೇಕಾಗತ್ತೆ. ನಾವೇ ಹೋಗಿ ಅಲ್ಲಿ ತೆಂಗಿನಕಾಯಿ ಹೊಡೆದು ಒಂದು ತ್ರಿಶೂಲ ಏನಿರುತ್ತೆ ಅಲ್ಲಿ ನಾವು ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ಕ್ಯೂ ನಿಂತ್ಕೊಬೇಕು. ಇಲ್ಲಿ ನೋಡ್ತಾ ಇದ್ದೀರಾ ಜನರೆಲ್ಲ ಕ್ಯೂ ನಿಂತಿದ್ದಾರೆ ಒಬ್ಬೊಬ್ಬರಾಗೆ ಹೋಗಿ ದೇವಿಯ ದರ್ಶನವನ್ನು ಮಾಡಲಿಕ್ಕೆ. ಬನ್ನಿ, ಈ ಒಂದು ಪುಟ್ಟ ಟೆಂಪಲ್ ಏನಿದೆ ಇದೇ ಮೇನ್ ಆ್ಯಕ್ಚುಲಿ. ಸೊ ಇಲ್ಲಿ ನೋಡೋಣ ಯಾವ ದೇವರ ಒಂದು ದರ್ಶನ ನಮಗೆ ಸಿಗುತ್ತೆ ಅಂತ. ಅಂದ ಹಾಗೆ ಈ ಒಂದು ಅಕ್ಕಾಯಮ್ಮ ಟೆಂಪಲ್ ಅಂತಕ್ಕಂಥ ದೇವಿಯ ಒಂದು ದರ್ಶನವನ್ನು ಪಡ್ಕೊಳ್ಳಿಕ್ಕೆ ಯಾಕೆ ಇಷ್ಟೊಂದು ಜನ ಕಿಕ್ಕಿರಿದು ಬರ್ತಾರೆ, ಯಾಕೆ ಈ ದೇವಾಲಯ ಇಷ್ಟೊಂದು ಪ್ರಸಿದ್ಧಿಯಾಗಿದೆ ಈ ಒಂದು ಚಿಕ್ಕಜಾಲ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ಅನ್ನೋದಾದರೆ, ಈ ಒಂದು ದೇವಾಲಯಕ್ಕೆ ಒಂದು ಹಿಸ್ಟರಿ ಅಂತಕ್ಕಂಥದ್ದೇ ಇದೆ. ಯಾವುದೋ ಒಂದು ಸಣ್ಣ ಕಥೆಯನ್ನು ನಾನು ಅಲ್ಲಿರ್ತಕ್ಕಂಥ ಹಿರಿಯರಿಂದ ಕೇಳ್ಪಟ್ಟಿರೋವಂಥದ್ದು. ಏನಪ್ಪ ಅಂತಂದರೆ, ಹಿಂದೆ ಯಾವುದೋ ಒಂದು ಕಾಲದಲ್ಲಿ ಇಬ್ಬರು ದಂಪತಿಗಳು ಬರ್ತಾರಂತೆ. ಅವ್ರಿಗೆ ಮದುವೆ ಆದಾಗಲಿಂದ 20 ವರ್ಷದವರೆಗೂ ಮಕ್ಕಳೇ ಇರೋದಿಲ್ವಂತೆ. ಸೊ ಅವರು ಈ ಒಂದು ದೇವಿಯ ದರ್ಶನಕ್ಕೆ ಬಂದು ಒಂದು ಮುಡುಪು ಕಟ್ಕೊಳ್ತಾರಂತೆ. ನಮಗೆ ಒಂದು ಗಂಡು ಮಗುವನ್ನು ಪ್ರಸಾದಿಸಿದ್ರೆ ಆಗ ಆ ಮಗುನ ನಿಮಗೆ ನಾವು ಕೊಟ್ಬಿಡ್ತೀವಿ ದೇವಿ ಅನ್ನೋ ಒಂದು ರೀತಿಯಲ್ಲಿ ಅವರು ಒಂದು ಬೇಡಿಕೆಯನ್ನು ಇಡ್ತಾರೆ ದೇವರ ಮುಂದೆ. ಸೊ ಅವ್ರಿಗೆ ಮಗುನೂ ಆಗುತ್ತೆ, ಒಂದು ಒಳ್ಳೆ ಗಂಡು ಮಗು ಆಗುತ್ತೆ. ಆ ಮಗುನ ಎತ್ಕೊಬಂದು ಇಲ್ಲಿ ನಿಮಗೆ ಕಲ್ಯಾಣಿನ ನಾನು ತೋರಿಸ್ತೀನಿ. ಆ ಒಂದು ಕಲ್ಯಾಣಿಯಲ್ಲಿ ಅವರು ಒಂದು ಎಲೆ ಮೇಲೆ ಬಿಟ್ಬಿಡ್ತಕ್ಕಂಥ ಒಂದು ಘಟನೆ ನಡೆದಿರುತ್ತಂತೆ. ತಂದೆ ತಾಯಿ ತುಂಬ ನೋವಲ್ಲಿ ಮನೆಗೆ ಹಿಂತಿರುಗಿ ಹೋಗ್ತಾ ಇರಬೇಕಾದ್ರೆ ದಾರಿನಲ್ಲಿ ಯಾವುದೋ ಮಗು ಅಳುವಂತಹ ಶಬ್ದ ಕೇಳಿಸಿ ಸುತ್ತು ನೋಡಿದಾಗ ಈ ಒಂದು ದೊಡ್ಡ ಜಾಲದ ಸಮೀಪ ಒಂದು ಕೆರೆ ಇರುತ್ತಂತೆ. ಸೊ ಆ ಕೆರೆಯಲ್ಲಿ ಮಗು ತೇಲ್ಕೊಂಬಂದಿರುತ್ತಂತೆ. ಸೊ ಅವರು ಈ ದೇವಾಲಯದ ಒಂದು ಕಲ್ಯಾಣಿಯಲ್ಲಿ ತೇಲಿಬಿಟ್ಟಂತಹ ಮಗು ಇಲ್ಲಿ ದೊಡ್ಡ ಜಾಲದ ಕೆರೆ ಸಮೀಪ ಕಾಣಿಸ್ಕೊಳ್ಳೋದನ್ನು ದೇವಿ ಮತ್ತೆ ನಮಗೆ ಮಗು ವಾಪಸ್ ಕೊಟ್ಲು ಅನ್ನೋ ಖುಷಿನಲ್ಲಿ ಮಗುನ ತಗೊಂಡವರು ಮನೆಗೆ ಹೋಗ್ತಾರಂತೆ. ಸೊ ಇಲ್ಲಿ ಈ ಒಂದು ಘಟನೆ ನಡೆದಾಗಿನಿಂದ ದೇವಿ ಯಾರಿಗೆಲ್ಲ ಮಕ್ಕಳಿರೋದಿಲ್ಲ,
ಸೊ ಆ ಸಂತಾನ ಭಾಗ್ಯ ಯಾರಿಗೆಲ್ಲ ಇರೋದಿಲ್ಲ ಅವ್ರಿಗೆ ಸಂತಾನವನ್ನು ಕೊಡ್ತಾರೆ ಅನ್ನೋ ಒಂದು ನಂಬಿಕೆ, ಹಾಗೆ ಎಷ್ಟೋ ಜನಕ್ಕೆ ನಿಜಾನೂ ಸಹ ಆಗಿದೆ. ಸೊ ಹಾಗಾಗಿ ಈ ಒಂದು ದೇವಿಯ ದರ್ಶನಕ್ಕೆ ಎಷ್ಟೋ ಜನ ದೂರದಿಂದನೂ ಸಹ ಬರುವಂಥದ್ದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಒಂದು ಬ್ಯಾನಿಯನ್ ಟ್ರೀಗೆ ನಾವು ಮುಡುಪನ್ನು ಕಟ್ಕೋಬೋದಾಗಿದೆ. ನೋಡಿ ಎಷ್ಟೊಂದು ಮುಡುಪುಗಳು ಕಟ್ಟಿದ್ದಾರೆ. ಅಫ್ಕೋರ್ಸ್ ನಂದು ಇರ್ಬೋದು, ನಾನು ಕಟ್ಟಿರೋವಂಥದ್ದು, ನಮ್ಮ ತಂದೆ ತಾಯಿ ಬಂದು ಕಟ್ಟಿರುವಂಥದ್ದು ಇರ್ಬೋದು ಅನಿಸುತ್ತೆ. ಇಲ್ಲಿ ಒಂದು ಸ್ವಲ್ಪ ಎಮೋಷ್ನಲ್ ಆದ ಈ ಒಂದು ಬ್ಯಾನಿಯನ್ ಟ್ರೀನ ನೋಡಿದಾಗ. ಈ ಒಂದು ಉತ್ತನಹಳ್ಳಿ ಬೆಟ್ಟದಲ್ಲಿ ನಿಮಗೆ 4 ದೇವರುಗಳ ದರ್ಶನ ಅಂತಕ್ಕಂಥದ್ದು ಸಿಗುತ್ತೆ. ಮೊದಲನೇದಾಗಿ ಅಕ್ಕಾಯಮ್ಮ ದೇವಿಯ ದರ್ಶನ, ಗಂಗಮ್ಮ ದೇವಿಯ ದರ್ಶನ ಹಾಗೂ ಶಿವ ಪಾರ್ವತಿ ದೇವಿಯ ದರ್ಶನ, ಹಾಗೂ ಇನ್ನೂ ಹೆಚ್ಚು ದೇವರುಗಳ ಒಂದು ಏನು ಪ್ರತಿಷ್ಠಾಪನೆ ಅಂತಕ್ಕಂಥದ್ದು ನಡೀತಾ ಇದೆ. ಯಾರೆಲ್ಲ ಈ ಒಂದು ದೇವಿಯ ದರ್ಶನವನ್ನು ಮಾಡ್ಕೊಂಡಿಲ್ಲ, ನೀವು ಸಹ ಖಂಡಿತ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡ್ಬೋದು. ಒಂದೊಳ್ಳೆ ಎಕ್ಸ್ಪೀರಿಯೆನ್ಸನ್ನು ಪಡ್ಕೊಳ್ತೀರಾ ಆ್ಯಂಡ್ ಪೀಸ್ಫುಲ್ಲಾಗಿರುತ್ತೆ ದೇವಸ್ಥಾನ. ಅದೇ ರೀತಿಯಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಂದೊಳ್ಳೆ ಜಾಗ ಅಂತಲೇ ಹೇಳ್ಬೋದು. ಮಾನ್ಸೂನ್ ಟೈಮಲ್ಲಂತೂ ಈ ಒಂದು ದೇವಾಲಯದ ಸೌಂದರ್ಯ ಅಂತಕ್ಕಂಥದ್ದು ಇನ್ನೂ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನೀವು ಸಹ ಯಾವಾಗಾದರೂ ಮಾನ್ಸೂನ್ ಟೈಮಲ್ಲಿ ಬಂದು ವಿಸಿಟ್ ಮಾಡಿ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸನ್ನು ಈ ಒಂದು ವಿಡಿಯೋ ಕೆಳಗಡೆ ಬಂದು ಶೇರ್ ಮಾಡಿ. ನಾನು ಕೇಳ್ಪಟ್ಟಿರೋ ಹಾಗೆ ಹೆಚ್ಚು ಯೂತನ್ನು ಅಟ್ರ್ಯಾಕ್ಟ್ ಮಾಡ್ತಕ್ಕಂಥ ಒಂದು ಬೆಟ್ಟ ಇದಾಗಿದೆ. ಯಾಕೆ ಅಂತಂದರೆ ಟ್ರೆಕ್ಕಿಂಗ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ಟ್ರಿಪ್ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ವಿಸಿಟ್ ಮಾಡಲಿಕ್ಕೆಲ್ಲ ಈ ಒಂದು ದೇವಾಲಯ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ಈ ಒಂದು ಬೆಟ್ಟ ಅಂತಕ್ಕಂಥದ್ದು ಅಷ್ಟು ಹೈಟ್ ಇಲ್ಲ. ಸೊ ನಮಗೆ ಟ್ರೆಕ್ಕಿಂಗೋಸ್ಕರ ಇದನ್ನು ನಾವು ಬಳಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಪೀಸ್ಫುಲ್ಲಾಗಿ ಇರುತ್ತೆ ಮಾನ್ಸೂನ್ ಟೈಮಲ್ಲಿ ಬಂದರೆ ಅಂತೂ ಇಲ್ಲಿಗೆ. ಸೊ ನಾವೀಗ ಹಿಂತಿರುಗಿದ್ದೀವಿ ಮನೆಗೆ. ಸೊ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ನಿಮಗೆ ನಾನು ಕೊಟ್ಟಂತಹ ಈ ಒಂದು ದೇವಾಲಯದ ಬಗ್ಗೆ ಮಾಹಿತಿ ಅಂತಕ್ಕಂಥದ್ದು ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.